ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ಇದು ನಮ್ಮ ಚಿತ್ರದುರ್ಗದ ಕಡೆ, ದಾವಣಗೆರೆ ಚಿತ್ರದುರ್ಗದ ಕಡೆ ಇದು ಮಜ್ಜಿಗೆ ಖಾರ ಅಂತ ಮಾಡ್ತೀವಿ ರೀ. ಮಜ್ಜಿಗೆ ಖಾರ ಅಂತ ಅನ್ನಕ್ಕೆ ಈ ಬೇಸಿಗೆಯಲ್ಲಿ ತಣ್ಣಗಿರುತ್ತೆ ಅಂತೇಳಿ ಮಾಡ್ತೀವಿ. ಈ ಮಜ್ಜಿಗೆ ಒಳಗೆ 2-3 ಟೈಪ್ ಮಾಡ್ಬೋದು ರೀ. ಇವತ್ತು ಮಾಡ್ತಿರೋದು ಮಜ್ಜಿಗೆ ಖಾರ ಅಂತ, ಅದು ಕುದಿಸಂಗಿಲ್ಲ. ನೆಕ್ಸ್ಟು ಇನ್ನೊಂದು ಮಜ್ಜಿಗೆ ಸಾರು ಅಂತ ಮಾಡ್ತೀನಿ, ಅದನ್ನು ಕುದಿಸ್ತೀನಿ, ಅದನ್ನು ಒಂದು ಸಲ ತೋರಿಸ್ತೀನಿ. ಇದನ್ನು ನೋಡ್ಕೊಂಬಿಡಿ, ಮಜ್ಜಿಗೆ ಖಾರ ಅಂತ ಇದು. ಅದನ್ನೇ ಮಾಡಬೇಕಾಯ್ತು ಆ್ಯಕ್ಚುಲಿ. ಅದು ಕಡಲೆಬೇಳೆ ಅದು ಸ್ವಲ್ಪ ನೆನೆ ಇಡಬೇಕು, ಅದಕ್ಕೆ ಮಜ್ಜಿಗೆ ಸಾಂಬಾರಿಗೆ ಕುದಿಸಿ ಮಾಡಲಿಕ್ಕೆ. ಅದಕ್ಕೋಸ್ಕರ ಅದು ನೆನೆ ಇಟ್ಟಿದ್ದಿಲ್ಲ. ಅದಕ್ಕೆ ಇವತ್ತು ಇದನ್ನು ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಟೈಮು ಅದನ್ನು ಮಾಡೋಣ ಮಜ್ಜಿಗೆ ಸಾರು ಅಂದ್ಕೊಂಡು ಇವತ್ತು ಮಜ್ಜಿಗೆ ಖಾರ ಮಾಡ್ತಾಯಿದ್ದೀನಿ. ಏನೇನು ಬೇಕು ಅಂತ ನೋಡ್ಕೊಳ್ಳಿ, ತೋರಿಸ್ತೀನಿ. ಇವಾಗ ಫಸ್ಟ್ ಒಗ್ಗರಣೆ ಮಾಡ್ಕೊಂಬಿಡೋಣ. ಅದು ಒಗ್ಗರಣೆ ತಣ್ಣಗಾಗಬೇಕು, ಅದಕ್ಕೋಸ್ಕರ ಫಸ್ಟ್ ಒಗ್ಗರಣೆ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಇದು ಮಿಕ್ಸಿಗೆ ಹಾಕೋಕ್ಕೆ ನೋಡಿ ಏನೇನು ಬೇಕು ಅಂತ ಹೇಳ್ತೀನಿ. ಇದು ಹಸಿ ಕೊಬ್ಬರಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಆಮೇಲೆ 1 ಸ್ಪೂನು ಜೀರಿಗೆ, ಇದರಲ್ಲಿ 2 ಸ್ಪೂನು ಕಡಲೆ ಹಾಕ್ತೀನಿ ನೋಡಿ. 2 ಸ್ಪೂನು ಕಡಲೆ ಹಾಕ್ತೀನಿ ಮಿಕ್ಸಿಗೆ ಹಾಕಕ್ಕೆ, ರುಬ್ಲಿಕ್ಕೆ. ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ ಮಿಕ್ಸಿಗೆ. ಕಡಲೆ ಮೆಣಸಿನ್ಕಾಯಿ ಹಾಕಿ ಆಯಿತು. ಇವಾಗ ಬೆಳ್ಳುಳ್ಳಿ, ಹಸಿ ಕೊಬ್ಬರಿನೂ ಇದು 2-3 ಟೀ ಸ್ಪೂನ್ ಇದೆ. ಜೀರಿಗೆ 1 ಸ್ಪೂನ್ ಹಾಕ್ತೀನಿ. ಎಣ್ಣೆ ಕಾಯಿತು, ಸಾಸಿವೆ ಹಾಕ್ತೀನಿ ನೋಡಿ ಜೀರಿಗೆ ಒಗ್ಗರಣೆಗೆ. ಆಮೇಲೆ ನೆಕ್ಸ್ಟು ಕರಿಬೇವು ಒಗ್ಗರಣೆಗೆ, ಈರುಳ್ಳಿ. ಇದು ಒಗ್ಗರಣೆ ತಣ್ಣಗಾಗತ್ತೆ ರೀ, ಅದಕ್ಕೆ ಫಸ್ಟ್ ಒಗ್ಗರಣೆ ಮಾಡ್ತಾ ಇದ್ದೀನಿ. ಮಿಕ್ಸಿಗೆ ಕರಿಬೇವು ಹಾಕ್ತೀನಿ ನೋಡಿರಿ. ಕರಿಬೇವು, ಕೊತ್ತಂಬರಿ ಮಿಕ್ಸಿಗೆ ಈಗ ಇಷ್ಟು ಮಿಕ್ಸಿಗೆ ಹಾಕಿದ್ದೀನಿ ರೀ. ನಾನು ನೋಡಿ ಬ್ಯಾಡಗಿ ಮೆಣಸಿಕಾಯಿ 3 ಹಾಕ್ತಾ ಇದ್ದೀನಿ. 2-3 ಮೆಣಸಿಕಾಯಿ, ಬ್ಯಾಡಗಿ ಮೆಣಸಿಕಾಯಿ. ನೆಕ್ಸ್ಟ್ ಇದು ಒಗ್ಗರಣೆ ಮಾಡೋದ್ರಾಗ ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ. ಆಮೇಲೆ ಇದು ಮಜ್ಜಿಗೆ ನೋಡಿ, ಮೊಸರು ನಮಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಇಲ್ಲಿ ಮೊಸರು ಇಟ್ಕೊಂಡಿದ್ದೀನಿ, ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಮೊಸರು ಇಷ್ಟಿದೆ, ಇನ್ನೊಂದು ಸ್ವಲ್ಪ ಇದೆ ಪಕ್ಕದಲ್ಲಿ, ಬೇಕಾದ್ರೂ ಮಾಡ್ಕೊಳೋಣ ಅಂತ. ಇವಾಗ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಟೈಪು ನೀರು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ರೀ. ಈ ಥರ ಮಜ್ಜಿಗೆ ಮಾಡ್ಕೊತೀನಿ ನೋಡಿ. 1 ಚಿಟಿಕೆ ಅರಿಶಿನ ಹಾಕ್ತೀನಿ, ಒಂದೇ 1 ಚಿಟಿಕೆ. ಒಗ್ಗರಣೆ ಆಗಿದೆ, ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಒಗ್ಗರಣೆ ಆಗಿದೆ, ಸ್ಟವ್ ಆಫ್ ಮಾಡೀನಿ. ಆಮೇಲೆ ಈ ಥರ ಆಗಿದೆ, ಕೆಂಪುಗೆ ನೋಡ್ಕೊಳ್ಳಿ, ಈ ಥರ ಆಗಿದೆ. ಇದು ತಣ್ಣಗಾಗಬೇಕು ರೀ. ತಣ್ಣಗಾದ್ಮೇಲೆ ಇದು ಮಜ್ಜಿಗೆ ಮಾಡಿ ಇಟ್ಕೊಂಡಿವಲ್ರಿ, ಇದು ಹಾಕಬೇಕು. ಒಗ್ಗರಣೆ ತಣ್ಣಗಾಗಬೇಕು. ನೋಡಿ ಒಗ್ಗರಣೆ ತಣ್ಣಗಾಗಿದೆ. ಇವಾಗ ತಣ್ಣಗಾದ್ಮೇಲೆ ಹಾಕಬೇಕಿದು. ತಣ್ಣಗಾಗಿದೆ. ಖಾರ ಹಾಕ್ತೀನಿ ನೋಡಿ. ಇವಾಗ ಅದೇ ಕಡಲೆ, ಕೊಬ್ಬರಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಹುರಿದಿಟ್ಕೊಂಡಿದ್ದೆ, ಅದನ್ನು ಹುರಿದು ಹಾಕ್ಬೇಕ್ರಿ ಹಸಿಮೆಣಸಿಕಾಯಿ ಇದಕ್ಕೆ. ಆಮೇಲೆ ಕರಿಬೇವು, ಕೊತ್ತಂಬರಿ ಇಷ್ಟು ಮಿಕ್ಸಿ ಮಾಡಿದ್ದೀನಿ ರೀ. ಈಗ ಖಾರ ಹಾಕಿದ್ದೀನಿ ರುಬ್ಬಿದ್ದು. ಆಮೇಲೆ ಈಗ ಮಜ್ಜಿಗೆ ಹಾಕ್ತೀನಿ ನೋಡಿ, ಇಷ್ಟು ಮಜ್ಜಿಗೆ. ಇದು ಕುದಿಸಂಗಿಲ್ಲ ರೀ, ಹಸಿದೆ ಇಷ್ಟೇ ರೀ ನೋಡಿ. ಈ ಥರ ಉಪ್ಪು ಹಾಕಿ ಕೈ ಆಡಿಬಿಟ್ರೆ ಆಗೋಯ್ತು ಇದು ಸಾಂಬಾರು.
ಬೇಗ ಬೇಸಿಗೆ ತುಂಬ ಚೆನ್ನಾಗಿರುತ್ತೆ, ತಣ್ಣಗೆ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಇದರಲ್ಲಿ ಸದ್ಯಕ್ಕೆ 1 ಸ್ಪೂನ್ ಹಾಕಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕೋಬೋದು. ತುಂಬ ಈಸಿ ನೋಡಿ ಈ ಥರ ಸಾಂಬಾರು. ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಹೊಟ್ಟೆ ಎಲ್ಲ. ಚೂರು ಹಾಕಬೇಕು. ನೋಡ್ರಿ ಇಷ್ಟು ಗಟ್ಟಿಗಾಗಿದೆ, ಈ ಥರ ಮಾಡ್ಕೋಬೇಕು. ಇಷ್ಟು ಗಟ್ಟಿಗಾಗಿದೆ ಈ ಥರ. ಅನ್ನಕ್ಕಷ್ಟೇ, ಮುದ್ದಿಗೆ ಏನು ಚೆನ್ನಾಗಾಗಲ್ಲ ಇದು, ಅನ್ನಕ್ಕಷ್ಟೇ. ನೆಕ್ಸ್ಟು ರುಬ್ಬಿದ್ದು ಮಾಡಿ ಮಜ್ಜಿಗೆ ಸಾಂಬಾರು ಕುದಿಸೋದು ತೋರಿಸ್ತೀನಿ, ಅದು ಮುದ್ದಿಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಕ್ ತೋರಿಸ್ತೀನಿ ಅದು. ನೋಡಿ ನೀವು ಈ ಥರ ಮಜ್ಜಿಗೆ ಖಾರ ಮಾಡ್ಕೊಳ್ಳಿ, ಟೇಸ್ಟ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.